ಅಂತ ನಾನು ಅನ್ಕೊಳ್ತೀನಿ. ನನಗೆ ನವೀನ್ ಅವರು ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಾಗ ನಾನು ಹೇಳಿದೆ, ಅವ್ರು ಹೇಳಿದ್ರು ಈ ಪುಸ್ತಕನ ಬಿಡುಗಡೆ ಸಂತೋಷ್ ಲಾಡ್ ಸರ್ ಮಾಡ್ತಾರೆ, ಹಾಗೆ ಇದಕ್ಕೆ ಪ್ರಕಾಶ್ ರಾಜ್ ಸರ್ ಬರ್ತಾರೆ ಅಂತ. ನಾನು ಖಂಡಿತ ಬರೋದಿಲ್ಲ ನವೀನ್ ಅಂತ ಹೇಳಿದೆ. ಯಾಕಂದ್ರೆ ಏನಾದ್ರೂ ಅಪ್ಪಿತಪ್ಪಿ ಕಾಂಗ್ರೆಸ್ಸಿಗೆ ಪ್ರಕಾಶ್ ರಾಜ್ ಸರ್ ಬೈದು ಬಿಟ್ರೆ ನನಗೆ ತುಂಬಾ ಮುಜುಗರದ ಪರಿಸ್ಥಿತಿ ಆಗುತ್ತೆ. ಸೊ ನಾನು ಮಾತ್ರ ಖಂಡಿತ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ನವೀನಿಗೆ ಇದಕ್ಕಿದ್ದಂಗೆ ಇಲ್ಲ ಅಂತ ಹೇಳ್ಬಿಟ್ಟೆ. ನವೀನ್ ಹೇಳಿದ್ರು, ಇಲ್ಲ ಇಲ್ಲ ನೀವ್ ಈ ತರ ವೇದಿಕೆಗೆ ಬರ್ಬೇಕು, ಮಾತಾಡ್ಬೇಕು. ನಾನು ಹೇಳಿದೆ, ನಾನು ಸದನದಲ್ಲಿ ಮಾತಾಡ್ತಾ ಇರೋದು ಸಾಲ್ತಾ ಇದೆ, ನಾನ್ ಬರೋದಿಲ್ಲ ಈ ವೇದಿಕೆಗೆ ಅಂತ. ಬಟ್ ಇವತ್ತು ಏನಾದ್ರೂ ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ, ನನ್ನ ರಾಜಕೀಯ ಜೀವನಕ್ಕೆ ನಾನು ಮೊದಲೇ ಹೆಜ್ಜೆ ಇಟ್ಟಾಗ ನನಗೆ ಒಂದು ಪತ್ರಕರ್ತ ಸ್ನೇಹಿತ ಅಂತ ಆಗಿದ್ದಂದ್ರೆ ನವೀನ್ ಅವರು, ನನಗೆ ಪರಿಚಯ ಆದವರು ನವೀನ್ ಅವರು. ಅದನ್ನ ಇಷ್ಟು ವರ್ಷಗಳ ಕಾಲ ಒಂದು ರೀತಿ ವಾದ ವಿವಾದಗಳಿಗೆ ಒಳಗಾಗಿ ಸಾಕಷ್ಟು ವಾದ ವಿವಾದಗಳು ನಾನು ಅವರು ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಅವರು ಒಂದ್ ರೀತಿ ಲೆಫ್ಟಿಸ್ಟ್ ಥಿಂಕಿಂಗ್, ನಾನು ಆಲ್ವೇಸ್ ನಾನು ಯಾವಾಗ್ಲೂ ನವೀನ್ ಅವ್ರಿಗೆ ಹೇಳ್ತೀನಿ, ನವೀನ್ ಅವರೇ ನನ್ನ ಸೈಂಟಿಸ್ಟ್ ಅಂತ. ಅದಕ್ಕೆ ಒಂದು ವಿಚಾರ, ನವೀನ್ ಅವರೇ ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಮಹೇಂದ್ರ ಕುಮಾರ್ ಸರ್ ಅವ್ರ ವಿಡಿಯೋ ನೋಡ್ತಾ ಇದೆ. ಅವರು ನಂತರ ಹೇಳ್ತಾರೆ, ಅವ್ರು ರೈಟಿಸ್ಟು ಅಲ್ಲ, ಲೆಫ್ಟಿಸ್ಟು ಅಲ್ಲ, ಅವ್ರು ಸೆಂಟ್ರಿಸ್ಟು ಅಂತ. ಸೊ ಅದಕ್ಕೆ ನಾನು ಇವತ್ತು ಒಂದು ರೀತಿ ನನ್ನ ಈ ಉಪಸ್ಥಿತಿ ಸರಿ ಅಂತ ಅನ್ನಿಸ್ತು ನನಗೆ ನವೀನ್ ಅವರೇ. ಇನ್ನೊಂದು ಮಾತು ಹೇಳಬೇಕು ಅಂದ್ರೆ, ಎಲ್ಲರ ವಿಚಾರವನ್ನ ಕೇಳಿಸ್ಕೊಳ್ತಾ ಇದೆ. ಆದ್ರೆ ನಂದೇ ಆದಂತ ಒಂದು ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ. ಯಾಕಂದ್ರೆ ನಮ್ಮ ಜಿಲ್ಲೆಯವರು ಸುಧೀರ್ ಕುಮಾರ್ ಮುರಳಿ ಅವರು ಮತ್ತೆ ನಿಕೇತ್ ರಾಜ್ ಮೌರ್ಯ ಅವರು ಈ ಒಂದು ಸಂಘದ ಹಿನ್ನೆಲೆಯಿಂದ ಬಂದವರು. ಬಟ್ ಆದ್ರೆ ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದ್ಬಿಟ್ಟು ಮತ್ತೆ ಏನು ನಾವು ಮುಖ್ಯವಾಹಿನಿಯಲ್ಲಿ ಇದೀವಿ, ನಮ್ಮ ಏನು ಒಡನಾಟ ನಾವು ಬೆಳೆಸ್ಕೊಂಡಿದೀವಿ, ಅದ್ರ ಪ್ರಕಾರ ನನ್ನ ಏನು ವಿಚಾರ ಅಂದ್ರೆ, ಈ ಕೋಮುವಾದಿಗಳನ್ನ ಎದುರಿಸ್ಲಿಕ್ಕೆ ನಮ್ದೇ ಆದಂತ ಒಂದು ನ್ಯಾರೇಟಿವ್ ಬೇಕಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ನಾವ್ ಏನ್ ಮಾಡ್ತಾ ಇದೀವಿ, ಸಾವಿರಾರು ಜನ ಮಹೇಂದ್ರ ಕುಮಾರ್ ಅವರು ಹುಟ್ಕೊಂಡ್ರು. ಈಗ ಇರುವ ಪರಿಸ್ಥಿತಿಯಲ್ಲಿ ಇದನ್ನ ಎದುರಿಸ್ಲಿಕ್ಕೆ ನಮಗೆ ತುಂಬಾ ಕಷ್ಟವಾದ ಪರಿಸ್ಥಿತಿ. ಯಾಕಂದ್ರೆ ಈಗ ಅದನ್ನ ನಾವೇನ್ ಕೋಮುವಾದಿಗಳನ್ನ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ವಿ, ಅದೀಗ ಮೇನ್ ಸ್ಟ್ರೀಮ್ ಆಗೋಗಿದೆ. ಮೇನ್ ಸ್ಟ್ರೀಮ್ ಆಗೋಗಿದೆ ಅಂದ್ರೆ ಇರುವ ಎಲ್ಲ ರಾಜಕೀಯ ಪಕ್ಷಗಳು, ಅವರಿಗೆ ಸಪೋರ್ಟಿವ್ ಆಗಿರುವ ಸಂಘಗಳು ಪ್ರತಿಯೊಂದು ಮೇನ್ ಸ್ಟ್ರೀಮ್ ಆಗಿ ಬರೀ ಇದರಲ್ಲಿ ಬರ್ದಿದ್ದೀರಾ, ಬನ್ನಿ ಬಡ ಹಿಂದುಳಿದ ವರ್ಗದ ನಮ್ಮ ಹುಡುಗರನ್ನು ಕೋಮವಾದಿ ಸಂಘಟನೆಗಳಿಂದ ಹೊರತರೋಣ ಅಂತ. ಈಗ ಬರೀ ಬಡ ಮತ್ತೆ ಹಿಂದುಳಿದ ವರ್ಗದವರಲ್ಲ, ಪ್ರತಿಯೊಬ್ಬ ವರ್ಗದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದನ್ನ ಹೇಗೆ ಎದುರಿಸೋದು, ಅದನ್ನ ನಾವು ನಿಜವಾಗ್ಲೂ ನಾವು ವಿಚಾರ ಮಾಡಬೇಕಾಗುತ್ತೆ. ನಾನು ಈ ಕಾರ್ಯಕ್ರಮಕ್ಕೆ ಬರುವ ಮುಂಚಿತವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವುದೋ ಒಂದು ಕ್ರೆಡಿಟ್ ಕಾರ್ಡಿಗೆ ಒಂದು ಆಡ್ ಇರ್ತಾ ಇತ್ತು, ಇಟ್ಸ್ ಪ್ರೈಸ್ಲೆಸ್ ಅಂತ. ಈಗ ಏನ್ ವಿಚಾರ ಅಂದ್ರೆ, ಈ ಕೋಮುವಾದಿಗಳ ವಿಚಾರ ಏನಿದೆ, ಒಂದು ಸ್ವಾಭಿಮಾನದ ಪ್ರಶ್ನೆ ನಮ್ಮೆಲ್ಲರಲ್ಲೂ ತಂದಿದಾರಲ್ಲ, ಧರ್ಮದ ಜೊತೆ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಅಂತ. ಅದಕ್ಕೆ ಅದು ಸ್ವಾಭಿಮಾನದ ಬದುಕು, ನಮ್ಮ ಆತ್ಮ ಗೌರವದ ವಿಚಾರ ಅಂತ ಮಾತಾಡ್ತಾರೆ. ಅದಕ್ಕೆ ನಾವು ಯಾರು ಧಕ್ಕೆ ತರಂಗಿಲ್ಲ. ಸೊ ಅದಕ್ಕೆ ನಾವು ಅದು ಇಟ್ಸ್ ಪ್ರೈಸ್ಲೆಸ್. ಯಾಕಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಎಷ್ಟು ಮನೆ ಕಟ್ತೀರಾ, ಎಷ್ಟು ಬ್ರಿಡ್ಜಸ್ ಕಟ್ತೀರಾ, ಎಷ್ಟು ಡ್ಯಾಮ್ಸ್ ಕಟ್ತೀರಾ, ಎಷ್ಟು ಮತ್ತೊಂದು ಇನ್ನೊಂದು ಮಾಡ್ತೀರಾ, ಅದಕ್ಕೆಲ್ಲ ಬೆಲೆ ಕಟ್ಬೋದು. ಇಷ್ಟೊಂದು ಸಾವಿರಾರು ಕೋಟಿಗಳ ಬೆಲೆ ಅಂತ ನಾವು ರಾಜಕೀಯದಲ್ಲಿ ಹೇಳ್ಬೋದು. ಆದ್ರೆ ಈ ಸ್ವಾಭಿಮಾನ, ಈ ಆತ್ಮ ಗೌರವ ಅಂತಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ? ಅದೇ ಒಂದು ನ್ಯಾರೇಟಿವ್ ಇಟ್ಕೊಂಡು ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಆ ರಾಜಕೀಯಕ್ಕೆ, ಆ ನ್ಯಾರೇಟಿವ್ಗೆ ನಮ್ಮ ಆಲ್ಟರ್ನೇಟಿವ್ ನ್ಯಾರೇಟಿವ್ ಏನು? ನಮ್ಮ ಹತ್ರ ಇಲ್ಲ. ಆ ನ್ಯಾರೇಟಿವ್ ಬರೋವರೆಗೂ ನಮಗೆ ಇದನ್ನ ಕೌಂಟರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ನಮ್ಮ ಮನೆಯಿಂದ ಹಿಡಿದು ನಮ್ಮ ಜೊತೆ ನಮ್ಮ ಸಹಪಾಠಿಗಳು ಏನಿದ್ದಾರೆ, ಅಥವಾ ಈಗ ಯಾಕಂದ್ರೆ ನೋಡಿ, ಮೊನ್ನೆ ಒಂದು MLA ಸ್ಕೂಲ್ ಮಕ್ಕಳ ಹತ್ರ ಜೈ ಶ್ರೀರಾಮ್ ಅಂತ ಕೂಗಿಸ್ತಾರೆ. ಅಥವಾ ನಿನ್ನೆ ಡೆಲ್ಲಿಯಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್, ಅದನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಜನ ಮುಖ್ಯವಾಹಿನಿಯಲ್ಲಿ ಇರೋರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಆದ್ರೆ ಅದನ್ನ ವಿರೋಧ ಮಾಡೋದು ಯಾವ ರೀತಿ, ಅದನ್ನ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದೆ. ಯಾವಾಗ ನಮ್ಮ ನ್ಯಾರೇಟಿವ್ ಮೇನ್ ಸ್ಟ್ರೀಮಿಗೆ ಬರುತ್ತೆ, ಆಗ ಮಹೇಂದ್ರ ಕುಮಾರ್ ಅವರು ಹೇಳಿರೋದು, ಅಥವಾ ಸುಧೀರ್ ಕುಮಾರ್ ಮುರಳಿ ಅಂತವ್ರು, ಅಥವಾ ನಿಕೇತ್ ರಾಜ್ ಅವರು ಮುಖ್ಯವಾಹಿನಿಗೆ ಬಂದು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಆಗ
ಮಾಡೋದಕ್ಕೆ ಸಾಧ್ಯ ಅಂತ ನನ್ನ ಒಂದು ವಿಚಾರ. ಅದನ್ನ ಆ ಅಭಿಪ್ರಾಯನ ನೀವೆಲ್ಲ ಅದಕ್ಕೆ ಸಹಮತಿ ಇದೆಯೋ ಇಲ್ವೋ, ಬಟ್ ಆದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಏನು ಈ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ರು, ಆಗ ನಾನು ಯುವಕರ ಹತ್ರ ಮಾತಾಡಿದಾಗ ಅಥವಾ ನನ್ನ ಜೊತೆ ಲಾ ಓದೋರ ಹತ್ರ ಮಾತಾಡಿದಾಗ ಅಥವಾ ನಮ್ಮ ಏನು ಈ ಸಂಬಂಧಿಕರ ಹತ್ರ ಅಥವಾ ಏನು ಇರಬಹುದು, ಸೆಂಟ್ರಿಸ್ಟೇ ಇರಬಹುದು, ಆದ್ರೆ ಅವರು ಯಾವಾಗ ಸ್ವಾಭಿಮಾನದ ಪ್ರಶ್ನೆ ತರ್ತಾರೆ ಆಗ ನಮ್ಮ ಹತ್ರ ಉತ್ತರ ಇಲ್ಲ. ಯಾವಾಗ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವು ಅಂತ ಒಂದು ಫ್ರೇಸ್ ಕೊಟ್ಟಿದ್ರು, ಅದಕ್ಕೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಅದಕ್ಕೆ ಅದನ್ನ ತೂಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇವತ್ತಿದೆ ಅಂತ ಹೇಳ್ತಾ ನನಗಿದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಒಂದು ಮೂಡಿಸ್ಕೊಟ್ಟಿದ್ದಕ್ಕೆ ನವೀನ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈ ಒಂದು ಅವ್ರೇನು ಕತೆ ಬರೆದಿದ್ದಾರೆ ಅಥವಾ ಈ ಒಂದು ಬುಕ್ ಬರೆದಿದ್ದಾರೆ ಅದಕ್ಕೆ ಯಶಸ್ಸು ಕಾಣಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.